ಎಲ್ಲರನ್ನು ಕೂಡ ಆರಾಧಿಸಿ ಕೃಪೆಯಿಂದ ತುಂಬಿಸಿ ನಡೆಸ್ರಿ ಸ್ವಾಮಿ. ನಮ್ಮೊಟ್ಟಿಗಿದ್ದು ಮಾತನಾಡು, ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಎಲ್ಲರಿಗೂ ನಮಸ್ಕಾರ. ಪ್ರೈಸ್ ದ ಲಾರ್ಡ್. ಈ ದಿನದ ಧ್ಯಾನಕ್ಕಾಗಿ ಮುಖ್ಯ ಸಾರಾಂಶ ಏನಂತಂದ್ರೆ, ವಿಜಯಶಾಲಿಗಳಾಗಿ ಬದುಕಿ ಬಲಿಪಶುಗಳಾಗಿ ಅಲ್ಲ. ಇವತ್ತಿನ ಸಾರಾಂಶ ಪ್ರಿಯರೇ, ವಾಕ್ಯ ಭಾಗ, ಈ ದಿನದ ಸತ್ಯವೇದ ವಾಕ್ಯ ಧ್ಯಾನಕ್ಕಾಗಿ ರೋಮಾಪುರದವರೆಗೆ 5ನೇ ಅಧ್ಯಾಯ 10ನೇ ವಚನದಿಂದ 17ನೇ ವಚನದವರೆಗೆ ಈ ದಿನದ ಧ್ಯಾನಕ್ಕಾಗಿ ಕೊಡಲ್ಪಟ್ಟಿರುವಂತಹ ವಾಕ್ಯ ಭಾಗ. ಅದರಲ್ಲಿ ಮುಖ್ಯವಾಗಿ 15ನೇ ವಚನ ಮಾತ್ರ ಓದಿಕೊಳ್ಳೋಣ. 5ನೇ ಅಧ್ಯಾಯ ರೋಮಾಪುರದವರೆಗೆ 15ನೇ ವಚನ ಮಾತ್ರ ನಾವು ಈಗ ಓದೋಣ. ಆದರೆ ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು. ಹೇಗೆಂದರೆ, ಆ ಒಬ್ಬನ ಅಪರಾಧದಿಂದ ಎಲ್ಲಾ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ, ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಸಿಕ್ಕುವ ವರವು ಎಲ್ಲಾ ಮನುಷ್ಯರಿಗೆ ಹೇರಾಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ. ರೋಮಾಪುರದವರೆಗೆ 5:15. ಇದು ಬಾಯ್ಪಟ್ಟ ವಚನ ಕೂಡ ಇದೆ. ಈ ವಾಕ್ಯ ಭಾಗ ನಮ್ಮೆಲ್ಲರಿಗೂ ಗೊತ್ತಿರುವಂತ ವಾಕ್ಯ ಭಾಗ. ಯಾಕಂದ್ರೆ ಅನೇಕ ಮಂದಿ ಸೇವಕರು, ವಾಕ್ಯ ಚಾತುರ್ಯವುಳ್ಳವರು ಇದ್ದೀರಿ. ಈ ವಾಕ್ಯದ ಪ್ರಕಾರ ನಾವು ನೋಡುವಾಗ, ಆದಾಮನ ಪಾಪವು ಇಡೀ ಮಾನವ ಜಗಕ್ಕೆ ನಾಶವನ್ನು ತಂದಿತು. ಆದ್ರೆ ಕ್ರಿಸ್ತನ ವಿಧೇಯತೆಯು ಹೇರಾಳವಾದ ಕೃಪೆ ಮತ್ತು ಶಾಶ್ವತ ಜೀವವನ್ನು ತಂದಿರುವುದನ್ನು ನಾವು ನೋಡ್ತೀವಿ. ಯಾಕಂದ್ರೆ ಮೊದಲನೇ ಮಾನವನು ಪಾಪ ಮಾಡಿದ್ರಿಂದ, ಅವಿಧೇಯನಾದ್ರಿಂದ ಅಪರಾಧಕ್ಕೆ ಎನಿಸಲ್ಪಟ್ಟಿದ್ದೀವಿ ಎಲ್ಲರೂ ಕೂಡ. ಆದ್ರೆ ಯೇಸು ಕ್ರಿಸ್ತನ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಒಂದು ವಿಜಯಶಾಲಿಗಳಾಗಿ ಜೀವಿಸುವಂತೆ ದೇವರು ನಮಗಂತ ಕೃಪೆಯನ್ನು ನಮಗಿಟ್ಟಿದ್ದಾರೆ. ಈಗ ನಾವು ಯಾರು ಕೂಡ ಬಲಿಪಶುಗಳಾಗಿಲ್ಲ, ನಾವೆಲ್ಲರೂ ಕೂಡ ವಿಜಯಶಾಲಿಗಳಾಗಿದ್ದೇವೆ. ಅದು ಯೇಸು ಕ್ರಿಸ್ತನ ಕೃಪಾ ವರ ದಾನ ಕೂಡ ನಾವು ಹೇಳ್ಬೋದು. ಯಾಕಂತಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ರೋಮಾಪುರದವರೆಗೆ 6ನೇ ಅಧ್ಯಾಯ 23ನೇ ವಚನದಲ್ಲಿ ನೀವು ನೋಡುವುದಾದ್ರೆ, ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂಬುದಾಗಿ ನಾವು ನೋಡ್ತೀವಿ. ಅಂದ್ರೆ ಒಬ್ಬ ಮಾನವನ ಅವಿಧೇಯತೆಯಿಂದ ಬಂದಂತದ್ದು ನಮಗೆ ಮರಣ, ಅಂದ್ರೆ ಪಾಪವ ಕೊಡುವ ಸಂಬಳ ಮರಣ. ಆ ಮರಣದಿಂದ ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾರೆ. ಆ ವರ ಯೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ನಂಬುವುದರಿಂದಲೇ ನಮಗೆ ಆ ರಕ್ಷಣೆ ಅನ್ನುವಂಥದ್ದು ಸಿಗುತ್ತೆ. ಇವತ್ತು ಅನೇಕ ಮಂದಿ ದೇವರನ್ನು ತಿಳಿದಿದ್ರು ಕೂಡ ಯೇಸು ಕ್ರಿಸ್ತನ ಮೇಲೆ ಸಂಪೂರ್ಣವಾದಂತ ನಂಬಿಕೆ ಇಲ್ಲ. ಇತರರನ್ನು ಅಪರಾಧಿಗಳೆಂದು ಎನಿಸಿ ಅವರು ಕೂಡ ಅಪರಾಧಿಗಳಾಗಿ ಜೀವನ ಮಾಡುವಂತ ದಿನಮಾನಗಳನ್ನು ನಾವು ಈ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಕೆಲವರು ಅನೇಕ ದಾನ ಧರ್ಮಗಳು ಮಾಡುವಂತ ಅದರ ಮುಖಾಂತರ, ಪುಣ್ಯ ಕ್ರಿಯೆಗಳ ಮುಖಾಂತರ ನಮಗೆ ರಕ್ಷಣೆ ಸಿಗುತ್ತೆ ಅಂತ ಹೇಳಿ ಪುಣ್ಯ ಕ್ರಿಯೆಗಳನ್ನು ಮಾಡಿಕೊಂಡು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳದೆ ಯೇಸುವಿನ ಮೇಲೆ ನಂಬಿಕೆ ಇಡದೆ ಇರುವಂತವರು ಅನೇಕ ಮಂದಿ ಇದ್ದಾರೆ. ಅದರಲ್ಲಿ ನೀವು ಎಫೆಸದವರೆಗೆ 2ನೇ ಅಧ್ಯಾಯ ನೀವು 8ನೇ ವಚನ 9ನೇ ವಚನದಲ್ಲಿ ನೀವು ನೋಡೋದಾದ್ರೆ ನಿಮಗಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದುವವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಇದು ನಾವು ನೋಡುವಾಗ ಆತನ ಕೃಪಾವರವು ನಮಗೆ ಸಿಕ್ಕಿದೆ ಅಂತಂದ್ರೆ ಪುಣ್ಯ ಕ್ರಿಯೆಗಳಿಂದ ಸಿಗೋದಿಲ್ಲ. ಅದು
ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನಂಬಿಕೊಂಡು ಆತನ ಮೇಲೆ ನಂಬಿಕೆ ಇಟ್ರೇನೆ ಮಾತ್ರ ನಮಗೆ ಆ ಪುಣ್ಯ ಕ್ರಿಯೆಗಳು ಅನ್ನುವಂಥದ್ದು, ಅಂದ್ರೆ ಆ ಪುಣ್ಯ ಕ್ರಿಯೆಗಳಿಂದ ಆಗುವುದಿಲ್ಲ. ಅದು ಯೇಸು ಕ್ರಿಸ್ತನ ಒಂದು ಮರಣ ಮತ್ತು ಅವರು ನಮಗಾಗಿ ಮಾಡಿದಂತ ತ್ಯಾಗ. ಒಳ್ಳೆ ಹಾಡನ್ನು ಹಾಕಿದ್ರು ಸಂತೋಷ್ ಅವರೀಗ. ಆ ಹಾಡಿನಲ್ಲಿರುವಂತ ಆ ಒಂದು ನಮ್ಮ ಅಪರಾಧಗಳನ್ನು ಮನ್ನಿಸಿ ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟಂತ ದೇವರು. ಆತನ ಮೇಲೆ ನಂಬಿಕೆ ಇಟ್ಟರೆ ಮಾತ್ರನೇ ನಮಗೆ ರಕ್ಷಣೆ ಅನ್ನುವಂಥದ್ದು ಉಂಟಾಗ್ತದೆ. ಆ ಮರಣದಿಂದ ಜಯವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಲಾಜರನು ಸತ್ತಾಗ ಎಲ್ಲರೂ ಭರವಸೆ ಕಳ್ಕೊಂಡ್ರು. ಆದ್ರೆ ಯೇಸು ಸ್ವಾಮಿ ಅವರು ಲಾಜರನೇ ಎದ್ದು ಬಾ ಎಂದು ಕರೆದಾಗ ಅವನು ಮತ್ತೆ ಜೀವವನ್ನು ಪಡೆದುಕೊಂಡಂತ ವಿಷಯ ನಮಗ್ ಗೊತ್ತುಂಟು. ಅಂತಂದ್ರೆ ಎಲ್ಲ ಸಮಸ್ಯೆಗಳು ಮೇಲೆ ಯೇಸು ಸ್ವಾಮಿಗೆ ಅಧಿಕಾರವಿದೆ ಎಂದು ನಾವ್ ಯಾವಾಗಲೂ ಕೂಡ ತಿಳ್ಕೊಳ್ಬೇಕು. ಆದ್ರಿಂದ ನಾವ್ ಯಾವಾಗಲೂ ಕೂಡ ಯೇಸು ಕ್ರಿಸ್ತನನ್ನು ನಾವು ನಂಬಿಕೊಂಡು ಆತನ ಮೇಲೆ ನಾವು ಭರವಸೆವಿಟ್ಟು ಆತನೇ ನನ್ನ ಪಾಪಗಳನ್ನು ಬಿಡಿಸಿ ಆ ಮರಣದಿಂದ ನಮಗೆ ಜಯವನ್ನು ಕೊಡುತ್ತಾರೆ ಎಂಬುದಾಗಿ ಪ್ರತಿ ಒಬ್ಬೊಬ್ಬರು ಕೂಡ ನಾವು ನಂಬಿಕೆ ಇಡಬೇಕು. ಇವತ್ತು ಅನೇಕ ಮಂದಿ ಯೇಸು ಕ್ರಿಸ್ತನನ್ನು ನಂಬದೆ ಇತರರ ಮೇಲೆ ಇತರರು ಮಾಡುವಂತ ಅಪರಾಧಗಳನ್ನು ನೆನೆಸ್ಕೊಂಡು ಅವರು ಕೂಡ ಅಪರಾಧಿಗಳಾಗಿ ನಿರ್ಣಯಿಸಿಕೊಂಡಿರುವಂತದ್ದು. ಪ್ರೇರೆ, ಈ ಒಂದು ಸಮಯದಲ್ಲಿ ಈ ವರವು, ಈ ಯೇಸು ಸ್ವಾಮಿ ಕೊಟ್ಟಂತ ಆ ಒಂದು ವರವು, ಆ ದಾನ ಎಲ್ಲ ಜನರಿಗೆ ಉಂಟು, ಎಲ್ಲ ಜನರಿಗೆ ಕೊಡಲ್ಪಟ್ಟರು. ಅದಕ್ಕೆ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನು ನಮಗೆ ಕೊಟ್ಟಿದ್ದಾರಲ್ವಾ. ಆ ಒಂದು ಆ ದಾನ, ಆ ವರ ಎಲ್ಲರಿಗೆ, ಈ ಲೋಕದಲ್ಲಿರುವಂತ ಎಲ್ಲರಿಗೂ ಕೂಡ ಕೊಡಲ್ಪಟ್ಟಿದೆ. ಆದರೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುವುದಿಲ್ಲ. ಅದೇ. ಆದ್ರೆ ಕೆಲವರು ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ, ಇತರ ತಪ್ಪುಗಳನ್ನು, ಇತರು ಮಾಡಿದಂತ ತಪ್ಪುಗಳಿಂದ ಏನು ತೋರಿಸ್ಕೊಂಡು ಇವರು ಕೂಡ ಅವರಂಗೆ ಜೀವನ ಮಾಡ್ತಾ ಇರ್ತಾರೆ. ಒಬ್ಬ ಬಡ ವಿಶ್ವಾಸಿ ಈ ಕಲ್ಲು ಹೊಡೆಯುವಂತ ಕೆಲಸ ಮಾಡ್ತಾ ಇದ್ರು. ಬಡ ವಿಶ್ವಾಸಿ, ಅವರು ದೇವರನ್ನು ತಿಳಿದಂತ ವ್ಯಕ್ತಿ. ಕಲ್ಲು ಹೊಡಿತಾ ಇದ್ದ, ಮಧ್ಯಾಹ್ನ ಬಿಸಿಲಿನಲ್ಲಿ ಹೊಡಿತಾ ಕಲ್ಲು ಹೊಡೆದುಕೊಂಡು ಜೀವನ ಮಾಡುವಂತ ವ್ಯಕ್ತಿ. ಹೊಡಿತಾ ಇದ್ಕೊಂಡು, ಈ ಕಷ್ಟಗಳು ಯಾಕಪ್ಪ ಈ ಲೋಕದಲ್ಲಿ ನಮಗೆ, ಈ ಆದಾಮ ಅವಳು ಮಾಡಿದಂತ ಕೆಲಸದಿಂದಾನೇ, ಅವ್ರ ಅವಿಧೇಯತೆಯಿಂದಾನೇ, ದೇವರ ಮಾತು ಕೇಳದೆ ಈ ರೀತಿಯಾದಂತ ಕಷ್ಟವನ್ನು ನಮಗೆ ತಂದು ಕೊಟ್ರು ಅಂತ ಹೇಳಿ ಆದಾಮ ಅವಳನ್ನು ಬೈಕೊಂಡು ಕೆಲಸ ಮಾಡ್ತಾ ಇದ್ರು. ಆ ದಾರಿಯಲ್ಲಿ ಒಬ್ಬ ಪಾಸ್ಟ್ರು, ಅವ್ರ ಪಾಸ್ಟ್ರೇ ಬಂದು, ಏನಪ್ಪ ಮಾರ್ಕಪ್ಪ, ಯಾಕೆ ಏನೋ ಗುನ್ಗುಟ್ತಾ ಕೆಲಸ ಮಾಡ್ತಾ ಇದ್ದೆ, ಏನಾಯ್ತು ಅಂತಂದ್ರೆ, ಇಲ್ರಿ ಪಾಸ್ಟ್ರೇ, ಈ ಆದಾಮ ಅವಳು ಮಾಡಿದಂತ ಕೆಲಸ, ಅವ್ರು ಮಾಡಿದಂತ ಅವಿಧೇಯತೆ, ಆ ದೇವರ ಮಾತು ಕೇಳ್ಬಿಟ್ಟಿದ್ರೆ ಇಂಥ ಕಷ್ಟ ನಮಗೆ ಸಿಗ್ತಾ ಇರ್ಲಿಲ್ಲ. ದೊಡ್ಡ ಫಜಿತ್ ಮಾಡಿದ್ರಿ ಅವರು. ಅದರಿಂದನೇ ಈಗ ನೋಡ್ರಿ ಈ ಬಿಸಿಲಿನಲ್ಲಿ ಕಷ್ಟಪಟ್ಟು ದುಡಿಯಂಗ ಆಗ್ಬಿಟ್ಟಿದೆ, ಮತ್ತೆ ಲಾಸ್ಟಿಗೆ ಸಾಯಂಗ ಆಗ್ಬಿಟ್ಟಿದೆ. ಏನ್ ಮಾಡೋದು ಅಂತ ಹೇಳಿ ಆದಾಮ ಅವಳನ್ನು ಬೈತಾ ಇದ್ರು. ಅದಕ್ಕೆ ಆ ಪಾಸ್ಟರ್ ಇದ್ಕೊಂಡು, ಅಪ್ಪ, ಅವ್ರು ಮಾಡಿದಂತ ತಪ್ಪಿಗೆ ಯೇಸು ಕ್ರಿಸ್ತನೇ ನಮಗೋಸ್ಕರ ಬಲಿಯಾಗಿ ಆ ಪಾಪಗಳಿಂದ ನಮಗೆ ವಿಮುಕ್ತಿ ಕೊಟ್ಟಿದ್ದಾರೆ, ರಕ್ಷಣೆ ನೀಡಿದ್ದಾರೆ. ಇನ್ಯಾಕಪ್ಪ ಅವ್ರನ್ನೇ ನೆನ್ಸ್ಕೊಂಡು ಬೈತಾ ಇದ್ದೆ ಅಂತಂದ್ರೆ, ನೀವೇನ್ ಹೇಳಿದ್ರು ನಾನು ಕೇಳ, ಅವ್ರು ಮಾಡಿದಂತ ತಪ್ಪೇ ಇವತ್ತು ನಮಗೆಲ್ಲ ಈ ಪರಿಸ್ಥಿತಿ ಅಂತ ಹೇಳಿ ಪಾಸ್ಟ್ಗೆ ವಾದ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದನ್ನ ಏನು ಮಾಡ್ಬೇಕಂತ ಗೊತ್ತಾಗದೆ ಇಮಿಡಿಯೇಟ್ಲಿ, ಸರಿಯಪ್ಪ, ಇವತ್ತು ನಮ್ಮ ಮನೆಗೆ ಊಟಕ್ಕೆ ಮಧ್ಯಾಹ್ನ ಊಟ ರೆಡಿ ಮಾಡಿ ಇಟ್ಟಿದ್ದೀನಿ, ಬರ್ರಿ ಮನೆಗೆ ಹೋಗೋಣ ಅಂತ ಹೇಳಿ ಅವ್ರನ್ನ ಬಲವಂತವಾಗಿ ಕರ್ಕೊಂಡು ಹೋಗಿ, ಆಲ್ರೆಡಿ ನಮ್ಮ ಪತ್ನಿಗೆ ಹೇಳ್ಬಿಟ್ಟು ಇವತ್ತು ಒಂದು ಗೆಸ್ಟ್ ಕರ್ಕೊಂಡು ಬರ್ತೀನಿ, ಅವ್ರಿಗೊಂದು 4-5 ಐಟಮ್ಸ್ ಅಡಿಗೆ ಮಾಡಿ ಇಡ್ರಿ, ಅವ್ರಿಗೆ ಇವತ್ತು ಊಟ ಕೊಡ್ಬೇಕಂತ ಹೇಳ್ಬಿಟ್ರು. ಹೋಗಿ ಅಲ್ಲಿ ಓದೋಗುತ್ತ ಅಷ್ಟೊಳಗಾಗಿ ಅಲ್ಲಿ ಮನೆಯಲ್ಲಿ ಊಟ ರೆಡಿ, ಒಂದು 4-5 ಐಟಮ್, ಬಿರಿಯಾನಿ, ಅದು ಕಬಾಬು, ಅದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅವರಿಗೆ ಕೂರಿಸಿ, ಮಾರ್ಕಪ್ಪಗೆ, ನೋಡಪ್ಪ,
ನಿನಗೇನೇನು ಬೇಕು ಎಲ್ಲ ಇಲ್ಲಿದೆ, ತಿನ್ನು. ಎಲ್ಲ ಬಡಿಸಿದ್ರು. ಅಲ್ಲಿ ಬಡಿಸಿ ಸೆಂಟ್ರಲ್ಲಿ ಏನ್ ಮಾಡ್ಬಿಟ್ರು, ಒಂದು ದೊಡ್ಡ ಬೋಲ್ ಅಲ್ಲಿ ಮುಚ್ಚಿಟ್ಬಿಟ್ಟದ್ರು. ಒಂದು ಪುಟ್ಟಿ ತರ ಇರುವಂತ ಒಂದು ಬೋಲ್ ತರ ಇರುವಂತದ್ರಲ್ಲಿ ಅದು ಮುಚ್ಚಿಟ್ಟಿದ್ರು ಸೆಂಟ್ರಲ್ಲಿ. ಸುತ್ತಲೂ ಅವನಿಗೆ ಬೇಕಾದಂತ ಎಲ್ಲ ಆಹಾರ ಇದೆ. ನೋಡಪ್ಪ, ಇಲ್ಲಿ ನಿನಗೆ ಚಿಕನ್ ಬಿರಿಯಾನಿ ಇದೆ, ಮತ್ತೆ ಏನು ಕಬಾಬ್ ಇದೆ, ಮತ್ತೆ ನಿನಗೇನು ಹಣ್ಣುಗಳಿದಾವ ಎಲ್ಲ ತಿನ್ನು, ತೃಪ್ತಿಯಾಗಿ ತಿನ್ನು. ಆದ್ರೂ ಒಂದು ಕೆಲಸ ಏನಪ್ಪಾ ಅಂತಂದ್ರೆ, ಇಲ್ಲಿ ಮುಚ್ಚಿಟ್ಟಿದ್ವಲ್ಲ ಇದು ಪುಟ್ಟಿ, ಇದು ಮಾತ್ರ ಯಾವ ಕಾರಣಕ್ಕೂ ತೆಗಿಬೇಡ, ಸ್ವಲ್ಪ ಹೊರಗಡೆ ಕೆಲಸ ಇದು ಹೋಗ್ತೀವಂತ ಹೇಳಿ ಅವ್ರಿಗೆಲ್ಲ ಬಡಿಸಿಟ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು, ಯಾವಾಗ ಇದು ಈತನು ಊಟ ಮಾಡೋದು ಬಿಟ್ಟು ಈ ಮುಚ್ಚಿಟ್ಟಿದ್ರಲ್ಲ ಇದನ್ನು ಮಾತ್ರ ಯಾಕೆ ತೆಗಿಬೇಡ ಅಂದ್ರು, ಇದನ್ನು ಮುಟ್ಟಬೇಡ ಅಂದ್ರು. ಇದು ಏನು ಕಾರಣ? ಇದು ಏನು ಊಟ ಮಾಡೋದು ಕೂಡ ಹಸು ಕೂಡ ಹೋಯ್ತ ಅವನಿಗೆ. ಇದು ಪಕ್ಕದಲ್ಲಿ ಚಿಕನ್ ಬಿರಿಯಾನಿ ಇದೆ, ಎಲ್ಲ ಇದೆ, ಮತ್ತೆ ಹಣ್ಣುಗಳಿದಾವೆ, ಎಲ್ಲ ಇದೆ. ಆದ್ರೆ ಇದು ಮುಚ್ಚಿಟ್ಟಿದ್ರು, ಅದು ಏನಕ್ಕೆ? ಇದ್ರಲ್ಲಿ ಏನಿರಬಹುದು? ಒಂದೇ ಇವನಿಗೆ ಕಲಮಲ ಶುರುವಾಯ್ತು. ಏನು ಮಾಡ್ದ, ಸ್ವಲ್ಪ ಹೆಂಗಾದ್ರೂ ನೋಡ್ಲೇ ಬಿಡ್ಬೇಕು. ನೋಡೋವರೆಗೆ ಬಿಡ್ತಾ ಇಲ್ಲ. ಇಮಿಡಿಯೇಟ್ಲಿ ಆ ಪುಟ್ಟಿ ನಿಂಗೆ ತೆಗ್ದ, ಅದರಲ್ಲಿರುವಂತ ಒಂದು ಬೆಕ್ಕು ಮರಿ ಓಡಿ ಹೋಗ್ಬಿಡ್ತು. ಅಯ್ಯೋ, ಇದೇನೋ ಗಾಚಾರ, ಇದು ನಾವು ಇದು ತೆಗಿಬಾರ್ದಾಗಿತ್ತು, ಇದು ತೆಗೆದು ಬಿಟ್ಟಿವಿ, ಇನ್ನು ಅವ್ರಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ವಲ್ಲ, ಎಲ್ಲಾ ತಿಂದು ಹೋಗಿದ್ರೆ ಆಗ್ತಾ ಇತ್ತು, ಗಾಚಾರ, ನಾನು ಇದನ್ನು ಮುಟ್ಟುಬಿಟ್ನಲ್ಲಪ್ಪ, ಏನ್ ಮಾಡೋದು ಅಂತ ಒಂದೇ ಅವನಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಮಾರ್ಕಪ್ಪಗೆ. ಮತ್ತೆ ಇವ್ರು ಗೊತ್ತಾಗೋಯ್ತು. ಇಮಿಡಿಯೇಟ್ಲಿ ಪಾಸ್ಟರ್ ಬಂದು, ಯಾಕಪ್ಪ ಊಟ ಮಾಡಿದ ಹಂಗೆ ಇಟ್ಟಿದೆಯಾ, ಯಾಕೆ ಅಂತಂದ್ರು. ಏನ್ರಿ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಇದೈತ ತಪ್ಪು ಮಾಡ್ಬಿಟ್ನಂತ ನೆನೆಸ್ತೀನಿ. ಏನ್ರಿ ಏನು, ಯಾಕೆ ಊಟ ಮಾಡಿ, ಏನು ಕಾರಣ ಅಂತಂದ್ರೆ, ಇಲ್ರಿ ನೀವು ಹೇಳಿದ್ರಿ ಇದನ್ನ ತೆಗಿಬೇಡ ಅಂತ ಹೇಳಿ, ಗಾಚಾರ ಪುಟ್ಟಿ ತೆಗದೆ ಅದು ಒಂದು ಬೆಕ್ಕಿತ್ತು ಓಡೋಗ್ಬಿಡ್ತು. ಇಲ್ಲಪ್ಪ, ನಾವು ನಿಮಗೆ ಹೇಳಿದ್ವಿ ಇದೆಲ್ಲ ತಿನ್ನಪ್ಪ, ಇದನ್ನು ಮಾತ್ರ ಮುಟ್ಟಬೇಡ, ಇದು ತೆಗಿಬೇಡ ಅಂದ್ರೆ ನೀನ್ ಯಾಕೆ ತೆಗದೆ? ಅಯ್ಯೋ, ನಂದು ತಪ್ಪಾಯ್ತ್ರಿ, ದೊಡ್ಡ ತಪ್ಪು ಮಾಡ್ಬಿಟ್ಟಿನಿ ಅಂತ ಆವಾಗ ಹೇಳ್ತಾರೆ. ಇದೇ ತರನೇ ನೀವು ಆದಾಮ ಅವಲನ್ನು ಬೈತಾ ಇದೀಯ, ನಿನ್ನ ಸಂಗತಿ ಏನು, ನಿಂದೇನು? ಅವ್ರನ್ನ ಬೈಕೊಂಡು ನೀನು ಇನ್ನೂ ಅವ್ರ ಮೇಲೆ ಅಪರಾಧ ಹೊರಿಸ್ಕೊಂಡು ನೀನು ಮಾತ್ರ ಏನು ನೀತಿವಂತನ ತರ ಮಾತಾಡ್ಕೊಂಡಿದ್ರೆ ಹೆಂಗಪ್ಪ? ನೋಡು, ನೀನೇ ಈ ಮಾತಿಗೆ ವಿಧೇಯರಾಗ್ಲಿಲ್ಲ. ಇದೇ ತರನೇ ಆದಾಮ ಅವಲು ಕೂಡ ಏನು ಅವಿಧೇಯರಾದ್ರು. ಆ ಅವಿಧೇಯತೆಯಿಂದಾನೇ ಮರಣ ನಮಗುಂಟಾಯ್ತು, ಪಾಪದ ಸಂಬಳ ಮರಣ ನಮಗಾಯ್ತು. ಆದರೆ ಯೇಸು ಕ್ರಿಸ್ತನು ನಮಗಾಗಿ ಬಲಿಯಾಗಿ ನಮಗೆ ರಕ್ಷಣಾ ದಾನವನ್ನು ನಮಗೆ ಅನುಗ್ರಹಿಸಿದ್ರಪ್ಪ. ಇನ್ನು ಮುಂದೆ ಆದಾಮವಲನ್ನು ಬೈಯೋದು ಬಿಟ್ಟು, ಇತರರನ್ನು ಬೈಯೋದು ಬಿಟ್ಟು, ನೀನು ಫಸ್ಟ್ ವಿಧೇಯನಾಗು, ಯೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ನಂಬುಕೋ ಅಂತ ಹೇಳಿ ಅವರಿಗೆ ಸುವಾರ್ತೆ ಸಾರಿ ಬುದ್ಧಿ ಕಲಿಸಿ ಅವರನ್ನು ಕಲಿಸಿದ್ರು. ಪ್ರೀತಿ ಉಳ್ಳವರೇ, ಇದು ಒಂದು ಕಥೆಯಾಗಿದ್ರು ಕೂಡ ಇದರಲ್ಲಿರುವಂತ ಸತ್ಯಾರ್ಥವನ್ನು ನಾವು ಯಾವಾಗಲೂ ಕೂಡ ಗ್ರಹಿಸ್ಕೊಳ್ಬೇಕು. ಇವತ್ತು ಕೂಡ ಅನೇಕ ಮಂದಿ ಇತರರನ್ನು ಏನು ಅವ್ರು ಮಾಡಿದ್ರಿಂದಲೇ ಹಿಂಗಾಯ್ತು ಅಂತ ಹೇಳ್ಕೊಂಡು ಅನೇಕ ಮಂದಿ ತಮ್ಮನ್ನು ದೋಷಿಗಳಾಗಿ ಎನಿಸ್ಕೊಂಡು, ಅಪರಾಧಿಗಳಾಗಿ ಎನಿಸ್ಕೊಂಡು ಜೀವನ ಮಾಡುವಂತವ್ರು ಅನೇಕ ಮಂದಿ. ಈಗಲೂ ಕೂಡ ಅನೇಕ ಭಕ್ತರು ಕರ್ತನ ಭೋಜನದಲ್ಲಿ ಭಾಗವಹಿಸೋದಿಲ್ಲ. ಕಾರಣ ಏನಂತಂದ್ರೆ, ತಮ್ಮನ್ನು ತಾವೇ ಅಪರಾಧ ಮಾಡ್ಬಿಟ್ಟಿವಿ, ನಾವು ಪಾಪಿಗಳು, ಅದರಲ್ಲಿ ಭಾಗವಹಿಸಬಾರ್ದಂತ ಹೇಳಿ ನಿರ್ಣಯಿಸ್ಕೊಂಡು ಜೀವನ ಮಾಡ್ತಾ, ಅಂದ್ರೆ ಅವರಿಗೆ ಪರಿಪೂರ್ಣ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ನಾವು ಯಾವಾಗಲೂ ಕೂಡ ಯೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ನಂಬಬೇಕು. ನಂಬದೇ ಇರುವಂತವರಿಗೆ ಈ ಸುವಾರ್ತೆ ಮುಖಾಂತರ ಅವರನ್ನು ಬಲಪಡಿಸಬೇಕು. ವಿಶ್ವಾಸದಲ್ಲಿ ಬಲವಾಗಿ ನಿಲ್ಲುವಂತೆ ಅವರನ್ನು ಪ್ರೋತ್ಸಾಹಿಸುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಯಾಕಂತಂದ್ರೆ ಕ್ರಿಸ್ತನ ಬರುವಣದಲ್ಲಿ ಸಭೆ ಮುಖಾಂತರ ಎಲ್ಲರೂ ಎತ್ತಲ್ಪಡಬೇಕು, ದೇವರ ರಾಜ್ಯಕ್ಕೆ ಬಾಧ್ಯರಾಗಬೇಕು. ಆದುದರಿಂದ ಪ್ರೇರೆ, ಈ ದಿನದಲ್ಲಿ ಕೂಡ ನಾವು ಪ್ರತಿಯೊಬ್ಬೊಬ್ಬರು ಆತನ ಸೇವೆಯಲ್ಲಿ ಅನೇಕ ಆತ್ಮಗಳು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಅವರನ್ನು ಒಳ್ಳೆ ಆತ್ಮೀಯತೆಯಲ್ಲಿ ಮತ್ತು ದೇವರ ರಾಜ್ಯಕ್ಕೆ ಸಿದ್ಧಪಡಿಸುವಂತ ಒಂದು ದೊಡ್ಡ ಕೆಲಸ ದೇವರು ನಮಗೆ ಕೊಟ್ಟಿದ್ದಾರೆ. ಆದ್ರಿಂದ ಪ್ರತಿಯೊಬ್ಬೊಬ್ಬರು ದೇವರ ಮೇಲೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು
ಪ್ರತಿಯೊಬ್ಬೊಬ್ಬರು ರಕ್ಷಣೆ ಹೊಂದುವುದಕ್ಕೆ ನಾವು ಪ್ರೋತ್ಸಾಹಿಸೋಣ. ಈ ದಿನದಲ್ಲಿ ಕೂಡ ಸುವಾರ್ತಿಕರ ಜೀವನ ಚರಿತ್ರೆಯನ್ನು ನಾವು ನೋಡೋಣ. ಅವರ ಹೆಸರು ಅಡೋನಿರಾಮ್ ಜಡ್ಸನ್ ಅಂತ ಹೇಳಿ ಅವರ ಹೆಸರು. ಅವರು 1788ರಲ್ಲಿ ಜನಿಸಿ 1850ಗೆ ಅವರು ಈ ಲೋಕದ ಯಾತ್ರೆಯನ್ನು ಮುಗಿಸ್ತಾರೆ. ಅವರು ಜೀವಿಸಿದಂತ ದಿನಮಾನಗಳು 62 ವರ್ಷಗಳು. ಇವರು ಅಮೆರಿಕಾದ ಮೊದಲನೇ ವಿದೇಶಿ ಮಿಷನರಿ. ಇವರು ಅಡೋನಿರಾಮ್ ಜಡ್ಸನ್ ರವರು 1812ರಲ್ಲಿ ಮ್ಯಾನ್ಮಾರ್ ಅಂತ ಒಂದು ಸ್ಥಳಕ್ಕೆ ಪ್ರಯಾಣ ಮಾಡ್ತಾರೆ. ಅವರು ತೀವ್ರ ಪರೀಕ್ಷೆಗೆ ಒಳಗಾಗ್ತಾರೆ. ಮತ್ತೆ ಸೆರೆವಾಸ ಅವರಿಗೆ, ಮತ್ತು ಅನಾರೋಗ್ಯ, ಮತ್ತು ಹೆಂಡತಿ ಮಕ್ಕಳನ್ನೆಲ್ಲ ಕೂಡ ಕಳ್ಕೊಳ್ತಾರೆ. ಮತ್ತೆ ಅವರು ಅನೇಕ ವರ್ಷಗಳು ಫಲವನ್ನು ಎದುರು ನೋಡದೆ ಅವರು ಶ್ರಮಿಸ್ತಾರೆ. ಅವರು ಕೂಡ ಸತ್ಯವೇದವನ್ನು ಬರ್ಮೀಸ್ ಭಾಷೆಯಲ್ಲಿ ನಿಷ್ಠೆಯಿಂದ ಅದು ಭಾಷಾಂತರ ಮಾಡ್ತಾರೆ. ಮತ್ತು ಕ್ರಿಸ್ತನನ್ನು ಅನೇಕರಿಗೆ ಪರಿಚಯ ಮಾಡ್ತಾರೆ. ಅವರ ಮರಣದ ಸಮಯದಲ್ಲಿ ಬರ್ಮಾ ದೇಶದಾದ್ಯಂತ ಸಾವಿರಾರು ವಿಶ್ವಾಸಿಗಳು ಮತ್ತು ಬಲವಾದ ಚರ್ಚ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಅವರ ಒಂದು ಜೀವನ ಚರಿತ್ರೆಯಲ್ಲಿ ನಮಗೆ ನೋಡುವಾಗ ಕಷ್ಟದಲ್ಲಿ ನಂಬಿಕೆಯು ಶಾಶ್ವತವಾದ ಫಸಲುಗಳನ್ನು ಉತ್ತರಿಸುತ್ತದೆ ಅಂತ ಹೇಳಿ ನಾವು ಜಡ್ಸನ್ ಅವರ ಜೀವನ ನಮಗೆ ನೆನಪು ಮಾಡ್ತದೆ. ಅವರು ಒಮ್ಮೆ ಹೇಳಿದ್ರು, ಭವಿಷ್ಯವು ದೇವರ ವಾಗ್ದಾನಗಳಂತೆ ಪ್ರಕಾಶಮಾನವಾಗಿದೆ. ಅಂದ್ರೆ ನಮ್ಮ ಭವಿಷ್ಯ ದೇವರ ವಾಗ್ದಾನಗಳಂತೆ ಪ್ರಕಾಶಮಾನವಾಗಿದೆ ಅಂತಂದ್ರೆ ನಾವು ಯಾವಾಗಲೂ ಕೂಡ ದೇವರ ವಾಗ್ದಾನಗಳ ಮೇಲೆ ನಾವು ಆಧಾರಗೊಂಡು ಅದು ನಮ್ಮ ಭವಿಷ್ಯದಲ್ಲಿ ಆ ವಾಗ್ದಾನಗಳೇ ನಮ್ಮನ್ನು ದಾರಿ ನಡೆಸುವಂಥದ್ದು, ಧೈರ್ಯಪಡಿಸುವಂಥದ್ದು, ಸೇವೆಯಲ್ಲಿ ನಮ್ಮನ್ನು ಉಜ್ಜೀವನ ಪಡಿಸುವಂಥದ್ದು. ಅದಕ್ಕೆ ನಮಗೆ ಯಾವಾಗಲೂ ಕೂಡ ಆ ವಾಗ್ದಾನಗಳನ್ನು, ನಮ್ಮ ಕಷ್ಟ ಸಮಯ ಶೋಧನೆಗಳು ಬರುವಾಗ ಅನೇಕ ವಿಧವಾದಂತ ಸಮಸ್ಯೆಗಳಲ್ಲಿ ನಾವು ದೇವರ ವಾಗ್ದಾನಗಳ ಮೇಲೆ ಆಧಾರಗೊಂಡು ನಾವು ಜೀವಿಸಬೇಕು. ಅದಕ್ಕೆ ಪ್ರತಿದಿನಾಲು ಕೂಡ ನಾವು ಒಂದೊಂದು ಮಿಷನರಿ ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ವಿ. ಒಬ್ಬೊಬ್ಬರಿಂದ ಒಂದೊಂದು ವಿಷಯವನ್ನು ನಾವು ಕಲ್ತ್ಕೊಳ್ತಾ ಇದ್ವಿ. ಅವರು ಹೆಂಗೆ ಜೀವನ ಮಾಡಿದ್ರು, ಅವರು ಕ್ರಿಸ್ತನಿಗಾಗಿ ಸುವಾರ್ತೆ ನಿಮಿತ್ತ ತಮ್ಮ ಜೀವಿತಗಳನ್ನು ಯಾವ ರೀತಿ ಅವರು ತ್ಯಾಗ ಮಾಡಿದ್ರು, ಇವೆಲ್ಲ ಕೂಡ ನಮಗೆ ನಮ್ಮ ಜೀವಿತದಲ್ಲಿ ಒಂದು ಉಜ್ಜೀವನವನ್ನು ತರುವಂತದ್ದಾಗಿದೆ. ಆದ್ದರಿಂದ ನಾವು ನಮ್ಮನ್ನು ಯಾವಾಗಲೂ ಕೂಡ ಬಲಪಡಿಸಿಕೊಳ್ಳಬೇಕು ಈ ರೀತಿಯಾದಂತ ದೇವರ ಸೇವಕರ ಸಾಕ್ಷಿಗಳನ್ನು ನೋಡಿ. ಆದ್ದರಿಂದ ಪ್ರೀತಿ ಉಳ್ಳವರೇ, ಇವರು ಮಾಡಿದಂತ ಸೇವೆಯಲ್ಲಿ ಅನೇಕ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ಸಿದ್ಧಪಡಿಸಿದ್ರು. ಆಮೇಲೆ ಅವರು ಮರಣ ಹೊಂದಿರುವಂತ ದಿನ ಏಪ್ರಿಲ್ 12, 1850ರಲ್ಲಿ ಅವರ ಈ ಲೋಕದ ಯಾತ್ರೆಯನ್ನು ಅವರು ಮುಗಿಸ್ತಾರೆ. ಕ್ರಿಸ್ತನಲ್ಲಿ ನಿದ್ರೆ ಮಾಡ್ತಾರೆ. ಈ ರೀತಿಯಾಗಿ ದೇವರು ಅವರನ್ನು ಅದ್ಭುತವಾದಂತ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅವರು ವಿಜಯಶಾಲಿಯಾಗಿ ಅವರು ಜೀವನ ಮಾಡಿದ್ರು. 62 ವರ್ಷ ಕರ್ತನಿಗಾಗಿ ಅನೇಕ ಕಷ್ಟಗಳು, ಸಮಸ್ಯೆಗಳು, ಶೋಧನೆಗಳು ಮಧ್ಯದಲ್ಲಿ ಅವರು ಕರ್ತನ ಸೇವೆಯನ್ನು ಬಿಡದೆ ಅವರು ಆ ಒಂದು ನಿತ್ಯ ರಾಜ್ಯದ ಸುವಾರ್ತೆಯನ್ನು ಅನೇಕರಿಗೆ ಸಾರಿದ್ರು. ಪ್ರೀತಿ ಉಳ್ಳವರೇ, ಇವತ್ತು ಕೂಡ ದೇವರು ನಮ್ಮನ್ನು ಪ್ರತಿ ಒಬ್ಬೊಬ್ಬರನ್ನು ಕೂಡ ಬಲವಾಗಿ ಉಪಯೋಗಿಸಿಕೊಳ್ಳಲಿಕ್ಕೆ ಆತನು ಶಕ್ತನು. ಆದುದರಿಂದ ನಾವು ಇನ್ನು ಮುಂದೆ ವಿಜಯಶಾಲಿಗಳಾಗಿರಬೇಕು ಹೊರತು ಬಲಿಪಶುಗಳಾಗಿ ನಾವು ಇರಬಾರದು. ಈ ಒಂದು ಸಮಯದಲ್ಲಿ ಈ ಜೂಮ್ ಅಲ್ಲಿರುವಂತ ಪ್ರತಿ ಒಬ್ಬೊಬ್ಬರನ್ನು ದೇವರು ಆಶೀರ್ವದಿಸಿ ಪ್ರತಿಯೊಬ್ಬರನ್ನು ಬಲವಾಗಿ ಉಪಯೋಗಿಸಲಿ ಅಂತ ಹೇಳ್ತಾ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕೂಡ ತಲೆಗಳನ್ನು ಬಗ್ಗಿಸಿ ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ದೇವರೇ, ಕ್ರಿಸ್ತನ ಮೂಲಕ ನಾವು ಇನ್ನು ಮುಂದೆ ಶತ್ರುಗಳಲ್ಲ, ಬದಲಿಗೆ ರಾಜಿ ಮಾಡಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು.
ಆತನ ಉಡುಗೊರೆ ಆದಾಮನ ಪತನಕ್ಕಿಂತ ದೊಡ್ಡದಾಗಿದೆ ಎಂಬುದಕ್ಕೆ ಧನ್ಯವಾದಗಳು. ಅಪ್ಪ, ನಿನ್ನಲ್ಲಿ ಜೀವಿಸಿ ನಿನ್ನ ಕೃಪೆಯಿಂದ ನಾವೆಲ್ಲರೂ ಕೂಡ ಪರಿಶುದ್ಧರಾಗಿ ನಿತ್ಯ ಜೀವವನ್ನು ಪಡ್ಕೊಳ್ಳುವಂತ ಭಾಗ್ಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದೀರಿ. ಅದು ಮಾತ್ರವಲ್ಲದೆ ಆ ಪರಲೋಕದ ಸುವಾರ್ತೆಯನ್ನು ಕರ್ತನೆ ಅನೇಕರಿಗೆ ಪ್ರಕಟಿಸುವಂತ ಒಂದು ದೊಡ್ಡ ಭಾಗ್ಯ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಅವಿಶ್ವಾಸದಲ್ಲಿರುವಂತ ಪ್ರತಿ ಒಬ್ಬೊಬ್ಬರನ್ನು ನಂಬಿಕೆದ ಕಡೆಗೆ ನಡೆಸುವಂತೆ, ವಿಜಯಶಾಲಿಗಳಾಗಿ ಜೀವಿಸುವ ಹಾಗೆ ಪ್ರತಿ ಒಬ್ಬೊಬ್ಬರನ್ನು ಈ ಸುವಾರ್ತೆ ನಿಮಿತ್ತ ಪ್ರೋತ್ಸಾಹಿಸಿ ಆ ನಿತ್ಯ ರಾಜ್ಯಕ್ಕೆ ಬಾಧ್ಯರನ್ನಾಗಿ ಮಾಡುವಂತೆ ನಿನ್ನ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮನ್ನು ನಡೆಸು ಸ್ವಾಮಿ. ಹೌದು ಕರ್ತನೆ, ನಮ್ಮೊಂದಿಗೆ ನೀವಿದ್ದು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀರಿ, ನಮ್ಮ ಜೊತೆಗಾರನಾಗಿದ್ದೀರಿ. ನೀವಿಲ್ಲದೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹೌದು ಸ್ವಾಮಿ, ನಮ್ಮನ್ನು ಬಲಪಡಿಸುವಾತನು, ಧೈರ್ಯಪಡಿಸುವಾತನು, ಅಭಿಷೇಕಿಸುವಾತನು, ಆತ್ಮನ ವರಗಳಿಂದ ತುಂಬಿಸಿ ನಮ್ಮನ್ನು ಈ ಲೋಕದೊಳಗೆ ಈ ಸುವಾರ್ತೆ ನಿಮಿತ್ತ ಅನೇಕ ಆತ್ಮಗಳನ್ನು ನಿನ್ನ ರಾಜ್ಯಕ್ಕೆ ಸಿದ್ಧಪಡಿಸಲು ನಮ್ಮನ್ನು ಪ್ರತಿ ಒಬ್ಬೊಬ್ಬರನ್ನು ಕೂಡ ಕರ್ತನೆ ಬಲಪಡಿಸು, ಅಭಿಷೇಕಿಸು, ಉಪಯೋಗಿಸು. ಹೌದು ಸ್ವಾಮಿ, ನಮ್ಮೆಲ್ಲರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಅಪ್ಪ ಕರ್ತನೆ ಜವಾಬ್ದಾರಿಗಳನ್ನು ಕೊಟ್ಟಿದ್ದೀರಿ. ಆ ಜವಾಬ್ದಾರಿಯಲ್ಲಿ ನಂಬಿಗಸ್ತರಾಗಿ ನಾವು ಜೀವಿಸುವಂತೆ ಸಹಾಯ ಮಾಡು ಅಪ್ಪ. ನಮ್ಮ ನಿರ್ದೇಶಕರು, ಉಪನಿರ್ದೇಶಕರು, ಅವರ ಮಕ್ಕಳು, ಅವರು ಮಾಡುತ್ತಿರುವಂತ ಎಲ್ಲ ಸೇವೆ ಮತ್ತು ಕರ್ತನೆ ಎಲ್ಲ ಪ್ರಾಜೆಕ್ಟ್ಗಳಲ್ಲಿ ಇದ್ದುಕೊಂಡು ಸೇವೆ ಸಲ್ಲಿಸುತ್ತಿರುವಂತ ಎಲ್ಲ ಪ್ರಾಜೆಕ್ಟ್ ಹೋಲ್ಡರ್ಸ್ ಅನ್ನು, ಅವ್ರ ಸಹ ಸೇವಕರುಗಳನ್ನು ಎಲ್ಲರನ್ನೂ ಆಶೀರ್ವದಿಸು ಸ್ವಾಮಿ. ಕರ್ತನೆ, ಅನೇಕರನ್ನು ಆಯಾ ಪ್ರಾಂತಗಳಲ್ಲಿ ಅನೇಕ ಆತ್ಮಗಳನ್ನು ಗೆಲ್ಲಲಿಕ್ಕೆ ನೀನು ಸಹಾಯ ಮಾಡು, ಆಶೀರ್ವದಿಸು. ಸುವಾರ್ತೆ ನಿಮಿತ್ತ ಅನೇಕರು ಹಿಂಸೆ ಕಷ್ಟಗಳನ್ನು ಅನುಭವಿಸುತ್ತಿರುವಂತ ಪ್ರತಿ ಒಬ್ಬೊಬ್ಬರನ್ನು ಕರ್ತನೆ ಅವರಿಗೆ ಧೈರ್ಯ, ಬಲ, ಶಕ್ತಿಯನ್ನು, ಆರೋಗ್ಯವನ್ನು ಕೊಟ್ಟು ನೀನು ನಡೆಸು. ಎಲ್ಲಾ ತೊಂದರೆಗಳಿಂದ ನೀನು ಬಿಡುಗಡೆ ಮಾಡು ಅಪ್ಪ. ಇಂಥ ಒಳ್ಳೆ ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಜೆಟ್ಸನ್ ತರ ನಾವು ಕೂಡ ಅನೇಕ ಆತ್ಮಗಳಿಗೆ ಅಪ್ಪ ನೀನು ಸುವಾರ್ತೆಯನ್ನು ಸಾರಲಿಕ್ಕೆ, ಸಭೆಗಳ ನಿರ್ಮಾಣ ಮಾಡಲಿಕ್ಕೆ ನಮ್ಮನ್ನು ಪ್ರತಿ ಒಬ್ಬೊಬ್ಬರನ್ನು ಕೂಡ ನೀನು ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ನಮ್ಮ ರಕ್ಷಕನು, ಒಡೆಯನು, ದೇವಾದಿ ದೇವನು, ರಾಜಾದಿರಾಜನು, ಮೃತ್ಯುಂಜಯನೂ ಆಗಿರುವ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೆನ್.